ಓಕೆ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ನಿಮ್ಮ ಎಲ್ಲರ ನೆಚ್ಚಿನ ಆಸೆ ಸೀರಿಯಲ್ ಸೆಟ್ನಲ್ಲಿ ಇದ್ದೀವಿ. ಸೊ ಆಸೆ ಸೀರಿಯಲ್ ಸೆಟ್ನಲ್ಲಿ ಇದ್ದೀವಿ ಅಂದಮೇಲೆ ಒಂದು ವಿಶೇಷವಾದ ಸಾಂಗ್ ಶೂಟ್ ನಡೀತಾ ಇದೆ. ಆ ವಿಶೇಷತೆ ಏನು ಎಂತ ಅಂತ ಅದನ್ನೆಲ್ಲ ಹೇಳ್ತೀವಿ. ಅದಕ್ಕಿಂತ ಮೊದಲು ಆಸೆ ಧಾರಾವಾಹಿಯ ಮೀನಾ ಸೂರ್ಯ ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ? ಹಾಯ್. ಏನಿದ್ ನಿಮ್ಮ ಕಾಸ್ಟ್ಯೂಮು? ರೆಡಿ ಆಗಬೇಕು, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ, ಅದರಿಂದ ಹೀಗೆ ಇವಾಗ ನೈಟ್ ಇದು ಎಫೆಕ್ಟು ಅಂದರೆ ಫುಲ್ಲು ಕತ್ಲಾದ್ಮೇಲೆ ಮಳೆ ಸುರಿಸ್ತಾರೆ. ನಾವು ಮಳೆನಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದೇನೋ ಪ್ರೋಗ್ರಾಮ್ ಇದೆ. ಹಾಗಾಗಿ ಸೂರ್ಯದೇವ ಕೆಳಗೆ ಹೋಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಸೂರ್ಯ ಅಂತೂ ರೆಡಿ ಇದ್ದಾನೆ. ಓಕೆ, ಆ್ಯಸ್ ಯೂಶ್ವಲ್ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಸೀರಿಯಲಲ್ಲಿ. ಆ್ಯಂಡ್ ತುಂಬ ಅದ್ಭುತವಾಗಿ ಬರ್ತಾ ಇದೆ ಧಾರಾವಾಹಿ. ಇನ್ನೇನು ಐ ಥಿಂಕ್ ಡಿಸೆಂಬರ್ 11ನೇ ತಾರೀಕಿಗೆ 1 ವರ್ಷ ಆಗುತ್ತೆ ಅನ್ಸುತ್ತೆ ಆಸೆ ಸೀರಿಯಲ್ ಶುರುವಾಗಿ. ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಸೊ ಈ ಒಂದು ಜರ್ನಿ ಹೇಗಿತ್ತು? 1 ಇಯರ್ ಆಯಿತು ಅಂತ ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ಈಗ ಒಂದು 3 to 4 months ಬ್ಯಾಕ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಒಂದು 4-5 ಎಪಿಸೋಡ್ ಮಾಡ್ತಾ ಇದ್ದೀವಿ ಅಂತ ಫೀಲ್ ಆಗ್ತಿದೆ. ಬಟ್ ನೋಡಿದ್ರೆ 1 ಇಯರ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಅದು ನಿಮ್ಮೆಲ್ಲರೂ ಪ್ರೀತಿಯಿಂದ, ನಿಮ್ಮ ಆಶೀರ್ವಾದದಿಂದ 1 ಇಯರ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದೇ ರೀತಿ ನಮಗೆ ಪ್ರೋತ್ಸಾಹ ಕೊಡಿ. ಇನ್ನು 1 ಇಯರ್ ಅಲ್ಲ, 2 to 3 years ಇನ್ನು ಮುಂದೆ ನಿಮ್ಮ ಜೊತೆ ಇದೇ ರೀತಿ ಇರ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ನಿನಾದವ್ರಿಗೆ ಹೇಗಿದೆ ಈ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಈ ಜರ್ನಿ? ಮೊದಲಿಗೆ ತುಂಬ ಒಳ್ಳೆ ಕಥೆ ಆಸೆ ಸೀರಿಯಲ್ಲು. ನಮ್ಮ ಕಥೆ ಯೂಶ್ವಲಿ ಸೀರಿಯಲ್ ಅಂತಂದರೆ ಒಂದು ಹೀರೋಯಿನ್ನು, ಒಂದು ಫ್ಯಾಮಿಲಿ ಡ್ರಾಮಾ ಇರುತ್ತೆ. ಅದು ಬಿಟ್ಟರೆ ಅತ್ತೆ ಸೊಸೆಗೆ ವಿಷ ಹಾಕೋದು, ಆ ಥರದ್ದು ಯೂಶ್ವಲಿ ಬೇಸಿಕ್ ಕಂಟೆಂಟ್ ಸೀರಿಯಲಲ್ಲಿ. ಆದರೆ ಅದೆಲ್ಲವನ್ನು ಹೊರತುಪಡಿಸಿ ಏನೋ ಒಂದು ವಿಭಿನ್ನವಾಗಿ ಆದರೂ ತುಂಬ ಬಹಳ ಸಹಜವಾಗಿ ಕಟ್ಕೊಂಡಿರೋ ಒಂದು ಕಥೆ ನಮ್ಮ ಆಸೆ ಧಾರಾವಾಹಿಯ ಕಥೆ. ಸೊ ಮೂಲ ಕಥೆಗಾರರಿಗೆ ಮೊದಲು ದೊಡ್ಡ ಹ್ಯಾಟ್ಸ್ ಆಫ್. ಯಾಕೆ ಅಂತಂದರೆ ಒಬ್ಬ ಕಲಾವಿದನಾಗಿ ಈ ಪಾತ್ರನ ನಾನು ನಿರ್ವಹಿಸೋದಕ್ಕೆ ಮೊದಲು ಪ್ರತಿದಿನ ನಾನು ಶೂಟಿಂಗ್ ಹೋದಾಗ್ಲೂ ಏನೋ ಒಂದು ಚಾಲೆಂಜಿಂಗ್ ಆಗಿರುತ್ತೆ, ಅಥವಾ ಹೃದಯಕ್ಕೆ ಮುಟ್ಟುವಂಥ ಯಾವುದೋ 1-2 ಸೀನ್ ಆದರೂ ಇದ್ದೇ ಇರುತ್ತೆ. ಸೊ ಈ 1 ವರ್ಷದಲ್ಲಿ ನನಗೆ ಇದುವರೆಗೂ ಯಾವತ್ತೂ ಬೋರ್ ಹೊಡೆದಿಲ್ಲ. ಅಂದರೆ ಯೂಶ್ವಲಿ ಒಬ್ಬ ಆರ್ಟಿಸ್ಟ್ಗೆ ಏನೋ ಮಾಡ್ತಾ ಇದ್ದಾನಂದರೆ ಸಿಗ್ತಾ ಇಲ್ಲ, ಇದು ಹತ್ತಾ ಇಲ್ಲ ಅಂತಂದರೆ ಏನೊಂದು ಸ್ವಲ್ಪ ಬೋರ್ ಹೊಡೆಯುತ್ತೆ. ಅದು ನನಗೆ ಇದುವರೆಗೂ ಬೋರ್ ಹೊಡೆದಿಲ್ಲ ನಮ್ಮ ಸೀರಿಯಲ್ಲು. ಹಾಗೆ ನಮ್ಮ ಎಲ್ಲ ಕಲಾವಿದರು, ನಮ್ಮದೇನು ತಂಡ ಇದೆ, ಎಲ್ಲರೂ ತುಂಬ ಅನ್ಯೋನ್ಯವಾಗಿ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡರಲ್ಲೂ ನಾವು ನಮ್ಮ ಕರ್ತವ್ಯನ ನಿರ್ವಹಿಸ್ತಾ ಬಂದಿದ್ದೀವಿ. ಸೊ ಇಟ್ಸ್ ವಂಡರ್ಫುಲ್ ಜರ್ನಿ ಇಲ್ಲಿ ತನಕ. ಇನ್ನು ಮುಂದೆ ಕೂಡ ಲುಕಿಂಗ್ ಫಾರ್ವರ್ಡ್ ಈ ಪ್ರಾಜೆಕ್ಟಿಂದ. ಓಕೆ, ನಿಮ್ಮ BTSಗಳನ್ನ ನಾವು ನೋಡ್ತಾನೆ ಇರ್ತೀವಿ. ತುಂಬ ಅದ್ಭುತವಾಗಿ ಬರ್ತಾ ಇರುತ್ತೆ, ಸ್ಪೆಷಲಿ ನಿಮ್ಮ ಡೈರೆಕ್ಟ್ರು. ಸೊ ನಿಮಗೆ ಕನ್ವೆ ಮಾಡೋ ರೀತಿ ಇದೆಯಲ್ಲ ತುಂಬ ಅದ್ಭುತವಾಗಿರುತ್ತೆ. ನಿಮ್ಮ ಪೇರು ಇಷ್ಟು ಹಿಟ್ಟಾಗೋಕ್ಕೆ ಮೇ ಬಿ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಅಂತ ಅನಿಸುತ್ತೆ. ಹೌದು, ನಾನು ಮೊದಲೇ ಹೇಳಿದ್ದೆ, ಡೈರೆಕ್ಟರ್ ಸರ್ ಏನಾದರೂ ಹೇಳ್ಕೊಡ್ತಾ ಇದ್ರೆ ರೊಮ್ಯಾಂಟಿಕ್ ಸೀನ್ ಏನಾದರೂ ಇರಲಿ, ಓಕೆನಾ, ಎಕ್ಸ್ಪೆಷಲಿ ರೊಮ್ಯಾಂಟಿಕ್ ಸೀನ್ ಬಂದರೆ ನಂಗೆ ಸಖತ್ ಖುಷಿ ಆಗುತ್ತೆ. ನಾನು ಮಾಡೋದಕ್ಕಲ್ಲ, ಡೈರೆಕ್ಟರ್ ಸರ್ ಇವ್ರ ಜೊತೆ ಮಾಡ್ತಾಳೆ ಅಂದರೆ ಹೇಳ್ಕೊಡ್ತಾರಲ್ಲ, ಅವಾಗ ನೋಡೋದಕ್ಕೆ ಮಾತ್ರ ಕಣ್ಣಿಗೆ ಹಬ್ಬ. ಸಖತ್ ಎಂಜಾಯ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೋಟಲಿ. ಅಂದರೆ ಅವರಿಂದನೇ ನಮ್ಮಿಬ್ಬರು ಪೇರು ನಂಬರ್ 1 ಪೇರ್ ಅಂತಲೇ ಜನಗಳು ಹೇಳಿದ್ದಾರೆ. ಸೊ ಫೇಮಸ್ ಆಗಿರೋದಕ್ಕೆ ಅವರೇ ರೀಸನ್. ಕೆಲವೊಂದು ಸತಿ ಮಾಡಬೇಕಾದ್ರೆ ರೊಮ್ಯಾಂಟಿಕ್ ಸೀನ್ಸ್ನ ಆ್ಯಕ್ಟ್ ಮಾಡಬೇಕಾದ್ರೆ ನನಗೂ ಅನಿಸುತ್ತೆ, ಇಷ್ಟು ಮಟ್ಟಿಗೆ ರೊಮ್ಯಾನ್ಸ್ ಬೇಕಾ ಅಂತಲೂ ಅನಿಸುತ್ತೆ. ಬಟ್ ಈ ಪಾತ್ರಗಳು ಮತ್ತು ಈ ಕಥೆಗೆ ಪೂರಕವಾಗಿ ನಮ್ಮ ಡೈರೆಕ್ಟರ್ ತಲೆಯಲ್ಲಿ ಒಂದು ವಿಷನ್ ಇರುತ್ತೆ. ಅವರು ಅದನ್ನು ಹಿಂಗೆ ಬೇಕು ಅಂತ ಆಸೆ ಪಟ್ಟಾಗ ಅವರ ಒಂದು ಆಸೆನ ಏನಂತಾರೆ ನೆರವೇರಿಸೋ ಜವಾಬ್ದಾರಿ ನಮ್ಮದು. ಏನೋ ವಿ ಶುಡ್ ಆಕ್ಸೆಪ್ಟ್ ಇಟ್ ಫಸ್ಟ್, ವಿ ಶುಡ್ ಬೈ ಇಟ್ ಫಸ್ಟ್. ಅದಾದಮೇಲೆ ನಾವು ಮಾಡೋಕ್ಕೆ ಈಸಿ ಆಗುತ್ತೆ. ಬಟ್ ಸ್ಟಾರ್ಟಿಂಗು ನಮಗೂ ಏನಪ್ಪ ನಿಜವಾಗ್ಲೂ ಅಷ್ಟು ಕ್ಲೋಸಾಗಿ ಮಾಡಿದ್ರೆ ಚೆನ್ನಾಗಿರುತ್ತಾ, ಅದು ಆಕ್ಸೆಪ್ಟ್ ಮಾಡ್ತಾರೆ ಜನ ಅಂತ ಇತ್ತು. ಬಟ್ ಒನ್ಸ್ ಸ್ಕ್ರೀನ್ನಲ್ಲಿ ನೋಡಿದ್ಮೇಲೆ ಗಂಡ ಹೆಂಡತಿ ಹೇಗಿರ್ತಾರೆ ಮನೆಯಲ್ಲಿ, ಅಪ್ಪ ಅಮ್ಮ ಯಾರೂ ಇರೋದಿಲ್ಲ ಮನೇಲಿ, ರೂಮಲ್ಲಿ ಇಬ್ಬರೇ ಬಾಗ್ಲಾಕೊಂಡು ಹೆಂಗಿರ್ತಾರೆ, ಅಷ್ಟ್ರ ಮಟ್ಟಿಗೆ ಓಪನ್ ಆಗಿ ಕ್ಲೋಸ್ ಆಗಿ ಮಾಡಿಸ್ತಾ ಇದ್ದಾರೆ ಅವರು ನಮ್ಮ ಕೈಯಲ್ಲಿ. ನಮಗೇನು ಗೊತ್ತಿಲ್ಲ, ಅವ್ರೇನು ಹೇಳ್ಕೊಡ್ತಾರೋ ಅಷ್ಟು ಮಾಡ್ಬಿಟ್ಟು ಬರ್ತೀವಿ ಅಷ್ಟೇ. ಕಳ್ಳರು ಗೊತ್ತಿಲ್ಲ ಅಂತಲ್ಲ, ಮದುವೆ ಆಗಿದೆ ಗೊತ್ತಿಲ್ಲ ಅಂತೆ. ಓಕೆ, ಸೊ
ನಿಮ್ಮ ಸೀರಿಯಲ್ ಕೂಡ ಅಷ್ಟೇ ಒಂದು ದಿ ಬೆಸ್ಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ದಿ ಬೆಸ್ಟ್ ಸೀರಿಯಲ್ ಅಂತ ಅನ್ಸ್ಕೊಂಡಿದೆ. ಆ್ಯಂಡ್ ತುಂಬ ಯಂಗಿಂದ ಹಿಡಿದು ಹಿರಿಯರಿಂದ ಹಿಡಿದು ಯಂಗ್ಸ್ಟರ್ಸ್ವರೆಗೂ ಸೀರಿಯಲ್ ತುಂಬ ಕನೆಕ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ನಾನು ಕಮೆಂಟ್ಸ್ಗಳನ್ನ ಓದ್ತಾ ಇರ್ತೀನಿ, ತುಂಬ ಎಲ್ಲದಕ್ಕೂ ಒಂದು ನೆಗೆಟಿವ್ ಕಮೆಂಟ್ಸ್ ಇರಲ್ಲ, ಅಷ್ಟು ಎಲ್ಲ ಪಾಸಿಟಿವ್ ಕಮೆಂಟ್ಸೇ ನಿಮ್ಮ ಧಾರಾವಾಹಿಗೆ ಬರ್ತಾ ಇರೋದು. ಆ್ಯಂಡ್ ಅಭಿನಯಕ್ಕೂ ಅಷ್ಟೇ ಒಬ್ಬರಿಗೆ ಮಾತ್ರ ಪ್ರಾಮುಖ್ಯತೆ ಸಿಕ್ಕಿಲ್ಲ, ಆಲ್ಮೋಸ್ಟ್ ನಿಮ್ಮಿಲ್ಲ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಅದರದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ. ಸೊ ಈ ಬಗ್ಗೆ ಹೇಳೋದಾದರೆ ನಾನು ಹೊರಗಡೆ ಎಲ್ಲಾದರೂ ಹೋದರೆ ಸೀರಿಯಲ್ ಅಂದರೆ ಈಗಿನ ಗೊತ್ತು ಜನ್ರೇಷನಲ್ಲಿ ಅಜ್ಜಿ ಅಥವಾ ಮದುವೆ ಆಗಿರೋರು ಸ್ವಲ್ಪ ವಯಸ್ಸಾಗಿರೋರು ಅವರೇ ಜಾಸ್ತಿ ಕಮೆಂಟ್ ಮಾಡೋದು, ಎಲ್ಲಾದರೂ ಗುರುತಿಸೋದು, ಅದ್ರ ಬಗ್ಗೆ ಮಾತಾಡೋದು ಜನರಲಾಗಿ ನಾವೆಲ್ಲರೂ ಕೇಳಿರ್ತೀವಿ. ಬಟ್ ನನಗೆ ಜಾಸ್ತಿ ವಯಸ್ಸಾದವ್ರಿಗಿಂತ ಹುಡುಗರು ಅಂದರೆ ಟೀನೇಜ್ ಎಲ್ಲ ಇರ್ತಾರಲ್ಲ, ಕಾಲೇಜ್ ಬಾಯ್ಸ್ ಅವರೆಲ್ಲ ಎಲ್ಲಾದರೂ ಹೋಗ್ತಿದ್ರೆ ಆಸೆ ಸೀರಿಯಲ್ ಮೀನಾ 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 ಅಂತ ಗುರುತಿಸ್ತಾರೆ. ಆ್ಯಂಡ್ ಇದು ಬೇಗ ಏನಕ್ಕೆ ಕನೆಕ್ಟ್ ಆಗಿರೋದು ಅಂತ ಹೇಳಿದ್ರೆ, ಅಂದರೆ ಜನರಲ್ ಆಗಿ ಮಿಡಲ್ ಕ್ಲಾಸ್ ಅಂದರೆ ಅಪ್ಪರ್ ಮಿಡಲ್ ಕ್ಲಾಸು ಇರ್ಬೋದು, ಲೋಯರು ಎರಡಕ್ಕೂ ಸಂಬಂಧಪಟ್ಟಿದೆ ಸ್ಟೋರಿ. ಡ್ರೈವರು ಮತ್ತು ಇವಾಗ ಜಸ್ಟು ಆಟೋ ಓಡಿಸ್ತಿದ್ರೆ ಅದು ಬೇಗ ಕನೆಕ್ಟ್. ಆಟೋ ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಓಡಿಸ್ತಿರ್ತಾರೆ, ಅದರಿಂದ ಅವ್ರಿಗೆ ಕನೆಕ್ಟ್ ಆಗಿ ತುಂಬ ಜನ ನೋಡ್ತಿದ್ದಾರೆ ಸೀರಿಯಲ್ಲು. ಖುಷಿಯಾಗುತ್ತೆ. ಸೂರ್ಯ ಓಕೆನಾ? ಓಕೆ, ನೀವು ಸೂರ್ಯ ಪಾತ್ರಕ್ಕೆ ಯಾವ ರೀತಿ ಪ್ರಿಪೇರ್ ಆಗಿದ್ರಿ? ಮೊದಲು ಕ್ಯಾಬ್ ಓಡಿಸ್ತಾ ಇದ್ರಿ, ಇವಾಗ ಆಟೋ ತೊಗೊಂಡಿದ್ದೀರಾ. ಆ್ಯಂಡ್ ಆ ಥರದ್ದು ಪಾತ್ರಕ್ಕೆ ಜನಕ್ಕೆ ಬೇಗ ಕನೆಕ್ಟ್ ಆಗುತ್ತೆ. ಸೊ ನೀವು ಏನಾದರೂ ಆಟೋ ಡ್ರೈವರು, ಕ್ಯಾಬ್ ಡ್ರೈವರ್ಸ್ನ ಏನಾದರೂ ಭೇಟಿ ಆಗಿಬಿಟ್ಟು ಆಮೇಲೆ ಇನ್ಪುಟ್ಸ್ ತೊಗೊಂಡು ಆಮೇಲೆ ಅದನ್ನೆಲ್ಲ ಅಳವಡಿಸ್ಕೊಂಡ್ರಾ ಹೇಗೆ ಅಂತ? ಹೊಸದಾಗಿ ಪ್ರಿಪೇರ್ ಆಗಿದ್ದು ಅಂತ ಏನಿಲ್ಲ ಈ ಪಾತ್ರಕ್ಕೆ. ಜನರಲ್ ಆಗಿ ನಾವು ಆಟೋ ಕ್ಯಾಬ್ ಡ್ರೈವರ್ಸ್ನ ಹೇಗೆ ಮೀಟ್ ಮಾಡಿ ಕಮ್ಯುನಿಕೇಟ್ ಮಾಡ್ತೀವಿ ಅಷ್ಟರ ಮಟ್ಟಿಗೆ ಇತ್ತು ನನ್ನ ಕಮ್ಯುನಿಕೇಷನ್ನು. ಅವ್ರ ಜೊತೆಗೆ ಒಂದು ಏನಂತಾರೆ ಒಂದು ಒಡನಾಟ. ನಾನು ಯೂಶ್ವಲಿ ಹೋಗ್ತಾ ಇದ್ರೆ ಯಾವುದರಲ್ಲೂ ಆಟೋ ಅಥವಾ ಕ್ಯಾಬಲ್ಲಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಗೆ ಜಾಸ್ತಿ ಅಭ್ಯಾಸ ನನಗೆ. ಈಗ ನನಗೂ ಬೋರ್ ಹೊಡಿಯುತ್ತೆ, ಪಾಪ ಅವ್ರದ್ದು ಹೇಗಿದೆ, ಎಷ್ಟು ರೈಡ್ ಆಯಿತು ಇವತ್ತು, ಏನು ಊಟಕ್ಕೆ ಮನೆಗೆ ಹೋಗ್ತೀರಾ, ಎಲ್ಲಿ ನಿಮ್ಮ ಮನೆ, ಅದೆಲ್ಲ ಕೇಳ್ಕೊಂಡು ಯಾವ ಊರದೆಲ್ಲ ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಈ ಪಾತ್ರಕ್ಕೆ ನಾನು ಸ್ಪೆಷಲಾಗಿ ಏನು ರೆಡಿಯಾಗಿಲ್ಲ. ಮತ್ತು ಜನರಿಗೆ ಕನೆಕ್ಟ್ ಆಗುತ್ತೆ ಈ ಪಾತ್ರ ಅನ್ನೋ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಂಡು ಈ ಪಾತ್ರನ ಆ್ಯಕ್ಟ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ವಾಟ್ ಈಸ್ ಟ್ರೂಲಿ ನೀಡೆಡ್ ಟು ದ ಕ್ಯಾರೆಕ್ಟರ್, ಕಥೆಗೆ ಸಂಬಂಧವಾಗಿ ಏನಿದೆ ಅಷ್ಟು ಮಾತ್ರ ನಾನು ಅಭಿನಯಿಸ್ತಾ ಹೋಗಿದ್ದೀನಿ. ಅದು ನಿಜವಾಗ್ಲೂ ಜನರಿಗೆ ಇಷ್ಟು ಮಟ್ಟಿಗೆ ಕನೆಕ್ಟ್ ಆಗಿರೋದು, ಇಷ್ಟು ಮಟ್ಟಿಗೆ ಸಕ್ಸಸ್ ಸಿಕ್ಕಿರೋದು ಇದಕ್ಕೆ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇನ್ನೊಂದು ಏನಂತಂದರೆ, ಆಟೋ ಡ್ರೈವರ್ಗಳಿಗೆ ಯಾರು ಕನೆಕ್ಟ್ ಆಗ್ತಾರೋ ಅವರು ನಿಜವಾಗ್ಲೂ ಅಂದರೆ ಶಾಶ್ವತವಾಗಿ ಇದನ್ನು ಪಡಿತಾರೆ, ಹೆಸರು ಜನಪ್ರಿಯತೆ ಪಡಿತಾರೆ ಅಂತ. ಸೊ ನಿಮ್ಗೆ ಆ ಅನುಭವ ಆಗಿದೆಯಾ? ಬಿಕಾಸ್ ಒಂದು ನೋಡಿ, ಆಟೋ ರಾಜ್ ಆಗಿರ್ಬೋದು, ಶಂಕರ್ ನಾಗ್ ಸರ್ ಆಗಿರ್ಬೋದು, ಆ ಥರದ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅಂದರೆ ನಿಜವಾಗ್ಲೂ ಅದು ಒಂದು ಜನರು ಬೇಗ ನಾವು ಕನೆಕ್ಟ್ ಆಗ್ತೀವಿ ಅನ್ನೋ ಒಂದು ಭಾವನೆ ಇರುತ್ತೆ. ಸೊ ಆ್ಯಸ್ ಅ ಹೀರೋ ಆಗಿ ನಿಮಗೆ ನಾಳೆ ಸಿಲ್ವರ್ ಸ್ಕ್ರೀನ್ ಮೇಲೆ ಹೋದ್ರೂ ಇದು ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತಾ? ಖಂಡಿತ, ನಿಜವಾಗ್ಲೂ ಅನಿಸುತ್ತೆ. ನನಗೆ ತುಂಬ ಮುಂಚೆ ಆ್ಯಕ್ಟಿಂಗ್ ಕರಿಯರ್ ಶುರು ಮಾಡಿದಾಗ ಈ ಮಾಸ್ ಗೆಟಪ್ಪಲ್ಲಿ, ಮಾಸ್ ಕಥೆನಲ್ಲಿ ಮಾಸ್ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಆಮೇಲೆ ನನಗೆ ಗೊತ್ತಾಯಿತು ನಾನು ಆ ಥರ ಮಾಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ. ಬಟ್ ಈ ಸೂರ್ಯ ಪಾತ್ರ ಅದೆಲ್ಲ ಇದೇನಂತಾರೆ ಬೌಂಡ್ರೀಸ್ನು ಬ್ರೇಕ್ ಮಾಡಿ ಆಚೆ ಬಂದಿದೆ. ಅಂದರೆ ನಿಜವಾಗ್ಲೂ ಎಲ್ಲವೂ ಸಪೋರ್ಟ್ ಮಾಡ್ತಾ ಬಂದಿದೆ. ಒಬ್ಬ ಡೈಲಾಗ್ ರೈಟರ್ ಆಗಿರ್ಬೋದು, ನಮ್ಮ ಶ್ರೀಕಾಂತ್ ಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಮಹೇಶ್ ಸರ್ ಆಗಿರ್ಬೋದು, ನಮ್ಮ ಕೋಆರ್ಟಿಸ್ಟು ಪ್ರಿಯಾಂಕ, ಮಂಡ್ಯ ರಮೇಶ್ ಸರ್, ನಮಗೆಲ್ಲ ಇಡೀ ತಂಡ ಏನಿದೆ ಇದು ಎಲ್ಲನೂ ಒಂದು ಟೈಮಿಂಗು ಪರ್ಫೆಕ್ಟ್ ಆಗಿದೆ. ನಮಗೆ ಒಂದು ಟೀಮ್ ಚೆನ್ನಾಗಿರೋ ಟೀಮ್ ಸಿಕ್ಕಿದೆ, ಒಳ್ಳೆ ಕತೆ ಸಿಕ್ಕಿದೆ. ಸೊ ಇಷ್ಟೆಲ್ಲ ಆದಾಗ ಇದೊಂದು ಒಳ್ಳೆ ಪ್ರಾಡಕ್ಟಾಗಿ ಆಚೆ ಬಂದಿದೆ. ಅದೇ ಇಷ್ಟ್ರ ಮೇಲೆ ನಮಗೆ ಎಲ್ಲ ಆಟೋ ಡ್ರೈವರ್ಗಳ ಪ್ರೀತಿ ಸಿಗ್ತಾ ಇರೋದು ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಎಸ್ಪೆಷಲಿ ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸ್ ಆಗಿರಲಿ, ಯಾರ್ಯಾರು ಲೇಬರ್ಸ್ ಯಾರ್ಯಾರು ಇರ್ತಾರೆ ಅವ್ರು ತುಂಬ ಇನ್ನಸೆಂಟ್ ಆಗಿರುತ್ತೆ. ಅವ್ರ ಪ್ರೀತಿ ಆಗಲಿ, ಅವ್ರ ಏನಂತಾರೆ ವ್ಯಕ್ತಿತ್ವ ಆಗಲಿ ತುಂಬ ಇನ್ನಸೆಂಟ್ ಆಗಿರುತ್ತೆ. ಅವ್ರು ನಿಜವಾಗ್ಲೂ ಒಬ್ಬ ವ್ಯಕ್ತಿನ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ, ಈಗ ಅವ್ರ ಪಾತ್ರನ ಇಷ್ಟಪಡ್ತಾ ಇರಬಹುದು, ಆದರೆ ನಾನು ನಿಜವಾಗ್ಲೂ ಎಲ್ಲಾದರೂ ಕಾಣಿಸ್ಕೊಂಡ್ರೆ ಆ ಪಾತ್ರಕ್ಕೆ ಎಷ್ಟು ಪ್ರೀತಿ ತೋರಿಸ್ತಾರೋ ನನಗೂ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಸೊ ನಾನೇನು ಹೇಳಿ, ನಾನು ಚಿರಋಣಿ. ಅದು ಇದೇನಾದರೂ ನನ್ನ ಸಿಲ್ವರ್ ಸ್ಕ್ರೀನ್ಗೆ ಮುಂದೆ ಹೋದಾಗ ಇದೇನಾದರೂ ಹೆಲ್ಪ್ ಮಾಡೋ ಹಾಗಿತ್ತು ಅಂತಂದರೆ ನನಗಿಂತ ಏನಂತ ಬ್ಲೆಸ್ಡ್ ಇನ್ನೊಬ್ಬ ಇರಲ್ಲ. ನೈಸ್. ಸೊ ಈಗ ಒಂದು ಸಾಂಗ್ ಶೂಟ್ ಆಗ್ತಾ ಇರೋದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ನಿಮ್ಮಿಬ್ಬರದು ಡಾನ್ಸ್ ಸೀಕ್ವೆನ್ಸ್ಗಳು ಬರ್ತಾನೆ ಇರುತ್ತೆ ಸೀರಿಯಲಲ್ಲಿ, ಅದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಡುಯೆಟ್ ಸಾಂಗ್ಗಳು ಮೊನ್ನೆ ತಾನೇ ರೀಸೆಂಟಾಗಿ ಒಂದು ಸಾಂಗ್ ಶೂಟ್ ಆಗಿತ್ತು ಅನಿಸುತ್ತೆ, 3 ಜನರ ಪೇರ್ದು ಎಲ್ಲ. ಸೊ ಆ BTS ಎಲ್ಲ ನೋಡಿದ್ವಿ, ತುಂಬ ಅದ್ಭುತವಾಗಿ ಬಂದಿತ್ತು ಆ್ಯಂಡ್ ಅದಕ್ಕೂ ಕಂಗ್ರ್ಯಾಚುಲೇಷನ್ಸ್. ಸೊ ಈಗ ಈ ಸ್ಪೆಷಲ್ ಸಾಂಗ್ ಶೂಟ್ ಬಗ್ಗೆ ಹೇಳೋದಾದರೆ, ಆ್ಯಂಡ್ ನಿಮಗೆ ಯಾಕೋ ಮಳೆ ಬಿಡೋ ಥರ ಕಾದಲ್ಲಿ ಯಾವಾಗಲೂ ಮಳೆಲೇ ಸಾಂಗ್ಸ್ ಶೂಟ್ ಇರುತ್ತೆ. ರಿಯಲ್ ಆಗಿ ನನಗೂ ಮಳೆಗೂ ಆಗಲ್ಲ, ಬಟ್ ಮೀನಾ ಸೂರ್ಯಗೆ ತುಂಬ ಇಷ್ಟ ಅನಿಸುತ್ತೆ ಮಳೆ. ಆಸೆ ಸೀರಿಯಲ್ಗೆ ತುಂಬ ಅಚ್ಚುಮೆಚ್ಚು ಅನಿಸುತ್ತೆ. ಮಳೆಯಲ್ಲಿ ಎಷ್ಟು ಸಾಂಗ್ ಶೂಟ್ ಒಂದೇ ಅಲ್ಲ, ಎರಡು ರೈನ್ ಎಫೆಕ್ಟ್ ಸೀನ್ಗಳೆಲ್ಲ ಇತ್ತು. ಇನ್ನೊಂದ್ಸತಿ ಮಳೆ ಬಂದಿತ್ತು, ಬಟ್ ಸಾಂಗ್ ಶೂಟ್ ಒಂದೇ ಸರಿ ಆಗಿದೆ. ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ. ಎಕ್ಸೈಟೆಡ್ ಆಗಿದ್ದೀನಿ, ಬಟ್ ಈ ವೆದರ್ಗೆ ಈ ಚಳಿಲಿ ಸ್ವಲ್ಪ ಭಯ ಇದೆ. ಇಟ್ಸ್ ಓಕೆ, ಮಾಡೋಣ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ನಿಮಗೆ ಡಾನ್ಸು ಈ ಮಿಡ್ ನೈಟ್ ಶೂಟ್ಗಳು ಅಂದರೆ ಏನು ಥಾಟ್ ಬರುತ್ತೆ ತಲೆಗೆ? ಡ್ಯಾನ್ಸಲ್ಲಿ ನಾನು ವೀಕ್, ನಿಜವಾಗ್ಲೂ ನಾನು ಡ್ಯಾನ್ಸರ್ ಅಲ್ಲ. ಏನಾದರೂ ಹೇಳ್ಕೊಟ್ರೆ ಅದನ್ನು ಸುಳ್ಳು ಏನಾದರೂ ಹೇಳ್ಕೊಟ್ರೆ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಷ್ಟೇ. ಬಟ್ ಮಿಡ್ ನೈಟ್ ಶೂಟ್ಸ್ ಎಲ್ಲನೂ ನನಗಿಷ್ಟ. ರಾತ್ರಿ ಶೂಟ್ಸು ಒಂಥರ ಚಳಿ ಒಂಥರ ಮಜವಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾಕಂದರೆ ಮಾರನೇ ದಿನ ಮತ್ತೆ ಶೂಟಿಂಗ್ ಇರಲ್ಲ, ರಜಾ ಇರುತ್ತೆ, ಮನೆ ಮಲ್ಕೋಬೋದು ಆರಾಮಾಗಿ, ಲೇಟಾಗಿ ಹೇಳ್ಬೋದು. ಸೊ ಅದು ಚೆನ್ನಾಗಿರುತ್ತೆ. ಇವತ್ತು ಏನೋ ಫುಲ್ಲು ಕ್ರೇನ್ ಎಲ್ಲ ಕಟ್ಬಿಟ್ಟು ದೊಡ್ಡದಾಗಿ ಲೈಟ್ ಎಲ್ಲ ಕಟ್ತಾ ಇದ್ದಾರೆ. ನಿಜವಾಗ್ಲೂ ಸಿನಿಮಾ ಥರನೇ ಮಾಡ್ತಾ ಇದ್ದಾರೆ ನಮ್ಮ ಶೂಟಿಂಗು. ಅದಕ್ಕೆ ಇಡೀ ಟೀಮ್ಗೆ ವಿಶಸ್ ಹೇಳಬೇಕು. ನಮ್ದು ನಿಜವಾಗ್ಲೂ ಏನೂ ಇಲ್ಲ ಇದರಲ್ಲಿ, ತುಂಬ ಸಣ್ಣ ಪಾತ್ರ. ಅದನ್ನು ಡಿಸೈಡ್ ಮಾಡೋದೊಬ್ಬರು, ಲೈಟ್ಗಳು ಮಾಡೋದೊಬ್ಬರು, ನಮ್ಗೆ ಹೇಳ್ಕೊಡೋದೊಬ್ಬರು. ನಾವು ಲಾಸ್ಟಲ್ಲಿ ಬಂದ್ಬಿಟ್ಟು ಅನ್ಸ್ತೀವಿ ಸುಮ್ಮನೆ ಹಿಂಗೆ ಕ್ಯಾಮ್ರಾಗೆ ಹಿಂಗೆ ಸ್ಮೈಲ್ ಮಾಡ್ತೀವಿ ಅಷ್ಟೇ. ನಿಜವಾಗ್ಲೂ ಅಷ್ಟೇ ಮಾಡ್ತಾ ಇರೋದು ನಾವು. ಅಷ್ಟಕ್ಕೆ ನಮ್ಗೆ ಇಷ್ಟು ಮಟ್ಟಿಗೆ ಪ್ರೀತಿ ಸಿಗ್ತಾ ಇದೆ ಅಂತಂದರೆ ನಾವು ನಿಜವಾಗ್ಲೂ ಅದೃಷ್ಟವಂತರು ಅಂತ ಹೇಳ್ಬೋದು. ನೈಸ್. ಸೊ ಓವರಾಲ್ ಆಗಿ ಈ ಒಂದು ಸೂರ್ಯ ಮತ್ತು ಮೀನಾಗಿ, ಬಟ್ ಇದಕ್ಕಿಂತ ಮುಂಚೆ ಇನ್ನೊಂದು ಕ್ವೆಶನ್ ಆ್ಯಡ್ ಮಾಡಬೇಕು. ಮೀನಾ ಮೇಲೆ ಸೂರ್ಯ ಕೋಪ ಮಾಡ್ಕೊಂಡಿರ್ತಾರೆ, ಬಟ್ ಆ ಕೋಪ ಕರಗಿ ಯಾವಾಗ ಮಳೆ ಸುರಿತಾ ಇರೋದು ಅಂತ ಆ್ಯಕ್ಚುಲಿ ಅದು ಕಥೆ ಅದು ಟೆಲಿಕಾಸ್ಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಕಥೆನಲ್ಲಿ ತೋರಿಸ್ತಾ ಇರೋದು ಸೂರ್ಯ ಹಾರಗಳ ಆರ್ಡರ್ ತಂದ್ಕೊಟ್ಟಿರ್ತಾನೆ. ಮೀನಾ ಇಡೀ ರಾತ್ರಿ ಅವ್ರ ಇದಕ್ಕೂ ಏನಂತಾರೆ, ಹೂ ಕಟ್ಟೋರ್ನೆಲ್ಲ ಗುಡ್ಡೆ ಹಾಕೊಂಡು ಚೆನ್ನಾಗಿ ಹೂ ಕಟ್ಬಿಟ್ಟು ಇವಾಗ ತೊಗೊಂಡೋಗಿ ತಲುಪಿಸಿದೀವಿ. ಹೂ ಕಟ್ಟೋರ್ನ ಗುಡ್ಡೆ ಹಾಕೊಂಡು ಹೂನು ಗುಡ್ಡೆ ಹಾಕೊಂಡು ಎಲ್ಲ ಕಟ್ಟಿದ್ದಾರೆ ಹೂನ. ಇವಾಗ ಅದರಿಂದ ದುಡ್ಡು ಬಂದಿದೆ. ಆ ದುಡ್ಡು ಇಟ್ಕೊಂಡು ಮೀನಾ ಸೂರ್ಯನಿಗೆ ಯಾವ ಸರ್ಪ್ರೈಸ್ ಕೊಡ್ತಾಳೆ, ಏನು ಮಾಡ್ತಾಳೆ, ಆ ದುಡ್ಡನ್ನು ಸೂರ್ಯನ ಖುಷಿ ಆಗೋ ಥರ. ಸೊ ಏನೋ ಖುಷಿ ಪಡಿಸ್ತಾಳೆ. ಆವಾಗ ಇವರಿಬ್ರು ಮತ್ತೆ ಒಂದಾಗಿ ಮತ್ತೆ ಈ ಥರ ಮಳೆನಲ್ಲಿ ಸಾಂಗ್ ಎಲ್ಲ ಆಡ್ಬೋದು. ಅದು ಗೊತ್ತಿಲ್ಲ, ಅದೆಷ್ಟು ಮಟ್ಟಿಗೆ ಟೆಲಿಕಾಸ್ಟ್ ಆಗಿದೆ ಗೊತ್ತಿಲ್ಲ. ಸೊ ನಾನು ಈಗಲೇ ಹೇಳಿದ್ರೆ ಮಜಾ ಇರಲ್ಲ ಅಂತ ಅನ್ಸುತ್ತೆ. ಆ್ಯಸ್ ಅ ಮೀನಾ ಆಗಿ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ, ಆ್ಯಂಡ್ ಆ್ಯಸ್ ಅ ಸೂರ್ಯ ಆಗಿ ನಿಮಗೆ ಪಾತ್ರನ ಜೀವಿಸ್ತಾ ಇದ್ದೀರಾ. ಸೊ ಹೇಗಿದೆ ವೀಕ್ಷಕರ ರೆಸ್ಪಾನ್ಸು? ಹಾಗೆಯೇ ಓವರಾಲ್ ಆಗಿ ಆಸೆ ಸೀರಿಯಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೀನಾ ಪಾತ್ರ ಮಾಡ್ತಿರೋದು ಪ್ರಿಯಾ ಎಲ್ಲಾದರೂ ಹೊರಗಡೆ ಹೋದರೆ, ಅಂದರೆ ಮೀನಾನ ಯಾವ ರೀತಿ ನೋಡ್ತಾರೆ, ಅವಳನ್ನ ನಮ್ಮ ಮನೆ ಮಗಳು ಅಂತ ಎಲ್ಲರೂ ಟ್ರೀಟ್ ಮಾಡ್ತಾರೆ. ಮಗಳು, ಸೊಸೆ, ಈ ಥರ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ನನಗೆ ಈ ಥರ ಹೆಂಡತಿ ಸಿಗ್ಬೇಕಮ್ಮ ಅಂತ. ಸೊ ಆ ಥರ ಎಲ್ಲಾದರೂ ಹೊರಗಡೆ ಹೋದರೆ ರಿಯಲಾಗಿ ನನಗೆ ಅದೇ ಥರ ಪ್ರೀತಿ ಕೊಡ್ತಾರೆ, ಟ್ರೀಟ್ ಮಾಡ್ತಾರೆ. ನಮ್ಮನೆ ಮಗಳು, ನಮ್ಮನೆ ಅಂದರೆ ಸೊಸೆ, ನಮ್ಮನೇಲೂ ಈ ಥರ ಒಂದು ಮಗು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ, ನಮ್ಮನೆ ಮಗಳು ನೀನು ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದು ಮೀನಾ ಮುಖಾಂತರ ಪ್ರಿಯಾಂಕಾಗೆ ಅಷ್ಟು ಜನರ ಆಶೀರ್ವಾದ, ಪ್ರೀತಿ ಸಿಗ್ತಾ ಇರೋದು ಇಟ್ಸ್ ಮೈ ಲಕ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಡೀ ಆಸೆ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಕಾಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಪ್ರಿಯಾಂಕಾಗೆ ಅಷ್ಟು ಗೊತ್ತಿರಲಿಲ್ಲ, ಅಂದರೆ ಫುಲ್ ಕಂಪ್ಲೀಟಾಗಿ ಏನೂ ತಿಳ್ಕೊಂಡಿರಲಿಲ್ಲ. ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ ಆ್ಯಂಡ್ ಎಕ್ಸ್ಪೀರಿಯನ್ಸ್. ನಿನ್ನ ಜೊತೆ ಥ್ಯಾಂಕ್ ಯು ನೀನಾ, ಬಿಕಾಸ್ ಒಂದು ಕೋ ಆರ್ಟಿಸ್ಟ್ ನಮಗೆ ಒಂದು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರೇ ನಮಗೆ ಏನೂ ತೊಂದರೆ ಇಲ್ದಲೆ ಆರಾಮ್ಸೆ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸೋದು ಅಥವಾ ಚೆನ್ನಾಗಿ ಆ್ಯಕ್ಟ್ ಮಾಡೋದಕ್ಕಾಗೋದು. ಅದು ನೀನಾದ್ ನನಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ. ಫ್ರೆಂಡ್ಲಿ ನೇಚರು, ತುಂಬ ಖುಷಿಯಾಗುತ್ತೆ. ಮಂಡ್ಯ ರಮೇಶ್ ಸರ್ ತುಂಬ ನನಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರಿಂದ ಕಲಿಯೋದು ತುಂಬ ಇದೆ, ಕಲಿತಿದ್ದೀನಿ, ಮುಂದಕ್ಕೂ ಕಲಿತೀನಿ. ಖುಷಿಯಾಗುತ್ತೆ. ಇಡೀ ಆಸೆ ಟೀಮ್, ಟೆಕ್ನಿಷಿಯನ್ಸ್ ಇರಬಹುದು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ, ಎಲ್ಲರೂ ಒಂದು ಫ್ಯಾಮಿಲಿ ಥರ ಇರ್ತೀವಿ. ಆಸೆ ಅನ್ನೋದು ಒಂದು ಸೀರಿಯಲ್ ನೇಮ್ ಅಲ್ಲ, ಆಸೆ ಅನ್ನೋದು ಒಂದು ಫ್ಯಾಮಿಲಿ ಥರ ನಾವೆಲ್ಲರೂ ಇರ್ತೀವಿ. ತುಂಬ ಖುಷಿ ಆಗುತ್ತೆ.
ರಮೇಶ್ ಅರವಿಂದ್ ಸರ್ ಇಲ್ಲ ರೀಸೆಂಟ್ ಆಗಿ ಬಂದಿಲ್ಲ, ಒಂದ್ಸಲ ಅಷ್ಟೇ ಮಾಡಿದಾಗ ನಾವು ಅವ್ರನ್ನ ಭೇಟಿ ಆದ್ವಿ. ಆಮೇಲೆ ನಮ್ಮ 100ನೇ ಎಪಿಸೋಡ್ಗೆ ಅವರು ನಮಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡಿದರು, ಕಂಗ್ರ್ಯಾಚುಲೇಷನ್ಸ್ ಆನ್ 100 ಎಪಿಸೋಡ್ಸ್, ಹೀಗೆ ಚೆನ್ನಾಗಿ ಮಾಡ್ತಾಯಿರಿ, ಚೆನ್ನಾಗಿರಿ ಎಲ್ಲರ ಜೊತೆಗೆ ಅಂತ. ಇಟ್ಸ್ ವೆರಿ ಸ್ಪೆಷಲ್. ಡೆಫಿನೆಟ್ಲಿ. ಸೊ ನಿಮಗೆ ಸೂರ್ಯಾಗಿ ಎಷ್ಟು ಖುಷಿ ಕೊಟ್ಟಿದೆ? ಒಬ್ಬ ಜನರಲ್ಲಾಗಿ ಒಬ್ಬ ಕಲಾವಿದನಿಗೆ ಈ ಪಾತ್ರ ಸಿಗೋದು ತುಂಬ ಅದೃಷ್ಟ. ಎಲ್ಲ ಥರದ ಶೇಡ್ಗಳನ್ನು, ಎಲ್ಲ ಥರದ ಏನಂತಾರೆ, ಎಲ್ಲ ಕಾರ್ನರ್ಸ್ಗೆ ಹೋಗಿ ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶ ಸಿಕ್ಕಿದೆ ಈ ಪಾತ್ರದಿಂದ. ಅದನ್ನು ನಾನು ಎಷ್ಟು ಮಟ್ಟಿಗೆ ನಿರ್ವಹಿಸ್ತಾ ಇದ್ದೀನಿ ಗೊತ್ತಿಲ್ಲ. ನಮ್ಮ ಡೈರೆಕ್ಟ್ರನ್ನ ಖುಷಿ ಪಡಿಸಿದ್ರೆ ಸದ್ಯಕ್ಕೆ ನನಗಷ್ಟು ಸಾಕು. ಅವರು ಈಸ್ ಕ್ವೈಟ್ ಪಿಕ್ಕಿ, ಹಿಂಗೆ ಬೇಕಂದ್ರೆ ಹಾಗೆ ಬೇಕು ಅಂತ. ನಮಗೆ ಅವರು ಸ್ಪಾಟಲ್ಲಿ ನೀನು ಚೆನ್ನಾಗಿ ಮಾಡಿದೆ ಅಂತ ಪ್ರತಿ ಸರಿ ಹೇಳದೇ ಇರಬಹುದು, ಆದರೆ ಅವ್ರು ಹೇಳ್ದಂಗೆ ನಾವು ಕರೆಕ್ಟಾಗಿ ಮಾಡ್ತು ಅಂತಂದರೆ ನಮಗೆ ಜನರಿಂದ ಪ್ರತಿಕ್ರಿಯೆ ಬರುತ್ತೆ. ಇವಾಗ ಏನು ಪ್ರತಿಕ್ರಿಯೆ ಇದೆ, ಸೊ ಆ ಪ್ರತಿಕ್ರಿಯೆ ಎಲ್ಲ ಅವ್ರಿಗೆ ಹೋಗಬೇಕು, ಆ ರಿಸಲ್ಟ್ಸ್, ಆ ಸಕ್ಸಸ್ ಎಲ್ಲ ಅವ್ರಿಗೆ ಸೇರಬೇಕಾಗಿರೋದು. ಓವರಾಲ್ ಆಸ್ ಅ ಪ್ರಾಜೆಕ್ಟ್ ಅಂತಂದರೆ, ಅಕಸ್ಮಾತ್ ನಾನೇನಾದರೂ ಈ ಪ್ರಾಜೆಕ್ಟ್ ಮಾಡದೇ ಹೋಗಿದ್ದಿದ್ರೆ ನಾನು ತುಂಬ ದೊಡ್ಡದನ್ನು ನನ್ನ ಜೀವನದಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ನಿಜವಾಗ್ಲೂ. ಇದುವರೆಗೂ ನನ್ನ ಆ್ಯಕ್ಟಿಂಗ್ ಕರಿಯರಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಚಿಕ್ಕ ಹಂತದಲ್ಲಾದ್ರೂ ಒಂದು ಮೆಟ್ಲನ್ನು ಹತ್ಕೊಂಡು ಬರ್ತಾಯಿದ್ರೆ, ಈ ಆಸೆ ಒಂದು ಧಾರಾವಾಹಿ ನನ್ನನ್ನು ಏನಂತಾರೆ, ಒಂದು ಲಾಂಗ್ ಜಂಪ್ ಕೊಟ್ಟಿದೆ ಈ ಪಾತ್ರ, ಹಾಗೆ ಈ ಧಾರಾವಾಹಿ. ಓವರಾಲ್ ಒಂದು ಕನ್ಕ್ಲೂಡ್ ಮಾಡಬೇಕು ಅಂತಂದರೆ ಏನಂತ ಹೇಳೋದು, ಎಲ್ಲ ರೀತಿ ಒಂದು ಮಿಕ್ಸ್ಡ್ ಎಮೋಷನ್ಸ್ ಇದೆ ಇದರಿಂದ. ನಾನು ಈ ಪ್ರಾಜೆಕ್ಟಿಗೆ, ಈ ಒಂದು ಧಾರಾವಾಹಿಗೆ ಎಷ್ಟು ಮಟ್ಟಿಗೆ ಕೊಟ್ಟಿದ್ದೀನೋ ಇಲ್ಲ ಗೊತ್ತಿಲ್ಲ, ಇದು ಮಾತ್ರ ನನಗೆ ಬಹಳಷ್ಟು ಕೊಟ್ಟಿದೆ, ಅದರಿಂದ ತುಂಬ ಖುಷಿ ಇದೆ. ನೈಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಹಾಗೆಯೇ ಜನರಿಗೆ ಇದೇ ರೀತಿ ಭರ್ಜರಿ ಮನರಂಜನೆ ಬರಲಿ. ಹಾಗೆಯೇ ಮತ್ತಷ್ಟು ಡುಯೆಟ್ ಸಾಂಗ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಆಸೆ ಸೀರಿಯಲ್ನಿಂದ ಮತ್ತಷ್ಟು ಭರ್ಜರಿ ಜಬರ್ದಸ್ತ್ ಮನರಂಜನೆ ನಿಮಗೋಸ್ಕರ ಬರೋದಿದೆ. ಸೊ ಮಿಸ್ ಮಾಡದೆ 7:30ಕ್ಕೆ ಆಸೆ ಸೀರಿಯಲ್ನ ನೋಡ್ತಾ ಇರಿ ಅಂತ ಕ್ಯಾಮ್ರಾ ಪರ್ಸನ್ ಬೈರಿಶ್ ತಿಪ್ಟೂರು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.